ನಮಸ್ಕಾರ ಎಲ್ಲರಿಗೂ. ತುಳುನಾಡಿನ ಪವಿತ್ರ ಮಣ್ಣು ದೈವ ದೇವತೆಗಳ ನೆಲೆಬೀಡು. ಇಲ್ಲಿನ ಪ್ರತಿ ಕಲ್ಲು ಮಣ್ಣಿನಲ್ಲೂ ದೈವಿಕ ಶಕ್ತಿ ಇದೆ. ಇಂದು ನಾವು ಭಕ್ತಿಯಿಂದ ಸ್ಮರಿಸುತ್ತಿರುವುದು ಉಡುಪಿ ಜಿಲ್ಲೆಯ ಸಾಸ್ತಾನದ ಅಧಿನಾಯಕ ಕೋಳೆರಾಯ ಮತ್ತು ಕೃಷಿಕರ ಕಣ್ಮಣಿ ನಾಲ್ಕು ಪಾದ ಐಗುಳೆ ದೈವಗಳನ್ನು. ಶಿವನ ಅಂಶ ಸಂಭೂತ ಸಾಸ್ತಾನದ ಪರಿವಾರದ ದೈವವೆಂದೇ ಖ್ಯಾತಿ ಪಡೆದ ಈ ಕೋಳೆರಾಯ ದೈವವು ಕಾರಣಿಕದ ಶಕ್ತಿ. ನ್ಯಾಯದ ಪರವಾಗಿ ನಿಲ್ಲುವ ಈ ದೈವವು ಅನ್ಯಾಯಕ್ಕೊಳಗಾದವರ ಪಾಲಿನ ಆಶಾಕಿರಣ. ಈ ದೈವದ ಅಂಗಳಕ್ಕೆ ಬಂದು ಕಣ್ಣೀರಿಟ್ಟರೆ ಅದು ವ್ಯರ್ಥವಾಗದು ಎಂಬುದು ಭಕ್ತರ ದೃಢ ನಂಬಿಕೆ. ಅಂದು ಉತ್ತರಾಧಿ ಮಠದಿಂದ ಬಂದ ಈ ದೈವವು ಇಂದು ಸಾಸ್ತಾನದ ರಕ್ಷಾ ಕವಚವಾಗಿ ನೆಲೆಯಾಗಿದೆ. ಬೆಳೆಗಳ ರಕ್ಷಣೆ, ಕುಟುಂಬದ ಅಭಿವೃದ್ಧಿ ಮತ್ತು ಅಧರ್ಮದ ನಾಶಕ್ಕಾಗಿ ಕೋಳೆರಾಯನ ಆರಾಧನೆ ಅನಾದಿ ಕಾಲದಿಂದಲೂ ನಡೆದು ಬಂದಿದೆ. ಇನ್ನು ತುಳುನಾಡಿನ ಕೃಷಿ ಸಂಸ್ಕೃತಿಯ ಹೆಮ್ಮೆ ನಾಲ್ಕು ಪಾದ ಐಗುಳಿ. ಐಗುಳಿ ಎಂದರೆ ನಂದಿಯ ಸ್ವರೂಪ. ಭೂಮಿಗೆ ಹಸಿರು ನೀಡುವ ಗೋಕುಲವನ್ನು ರಕ್ಷಿಸುವ ಈ ದೈವವು ಶಿವನ ಅಪ್ಪಣೆಯಂತೆ ಭಕ್ತರ ಉದ್ಧಾರಕ್ಕಾಗಿ ಧರೆಗಿಳಿದು ಬಂದಿತ್ತು. ನಾಲ್ಕು ಪಾದ ಎಂದರೆ ನಾಲ್ಕು ಪ್ರಮುಖ ಮನೆತನಗಳ ಅಥವಾ ಸೀಮೆಗಳ ಅಧಿನಾಯಕನಾಗಿ ಮೆರೆಯುವ ಶಕ್ತಿ. ರೈತನ ನೇಗಿಲಿಗೆ ಶಕ್ತಿ ನೀಡುವವನು ಈ ಐಗುಳಿ. ದನ ಕರುಗಳಿಗೆ ಕಾಯಿಲೆ ಬಂದಾಗ ಐಗುಳಿಯ ಮೊರೆ ಹೋದರೆ ಆ ತೊಂದರೆ ಮಂಜಿನಂತೆ ಕರಗಿ ಹೋಗುತ್ತದೆ ಎಂಬುವ ನಂಬಿಕೆ ಇಂದಿಗೂ ಜೀವಂತವಾಗಿದೆ. ರಾತ್ರಿಯ ನಿಶ್ಶಬ್ದದಲ್ಲಿ ಚಂಡೆಯ ಮಾರುತ ಧ್ವನಿಯ ನಡುವೆ ನಡೆಯುವ ಕೋಲ ಒಂದು ಅದ್ಭುತ ದೃಶ್ಯ. ಕೆಂಡದ ಮೇಲೆಯೇ ನಡೆಯುವ ಭಕ್ತರಿಗೆ ಅಭಯ ನೀಡುವ ದೈವದ ಆವೇಶವು ಮೈ ನವಿರೇಳಿಸುತ್ತದೆ. ಮಗನೇ, ನಿನಗೆ ನಾನು ದಾರಿಯಾಗುತ್ತೇನೆ ಎಂದು ದೈವ ನುಡಿಯುತ್ತಿರುವಾಗ ಭಕ್ತನ ಕಣ್ಣುಗಳಲ್ಲಿ ಹರಿಯುವ ನೀರು ಭಕ್ತಿಯ ಪರಮಾವಧಿ. ಯುಗ ಯುಗಗಳಿಂದಲೂ ಹರಿದು ಬಂದ ಈ ಆರಾಧನೆ ಬರೀ ನಂಬಿಕೆಯಲ್ಲ, ಇದು ನಮ್ಮ ಮಣ್ಣಿನ ಜೀವನಾಡಿ. ಸತ್ಯದ ಹಾದಿಯಲ್ಲಿ ನಡೆಯುವವನಿಗೆ ಈ ದೈವಗಳು ದಾರಿದೀಪ. ಧರ್ಮದ ಹಾದಿ ಹಿಡಿದವನಿಗೆ ಈ ದೈವಗಳೇ ಸಿಂಹ ಸ್ವಪ್ನ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.